ಇನ್ನು ಎಲ್ಲರೂ ನೋಡಬೇಕಾದಂತಹ ಒಂದು ಇಂಪಾರ್ಟೆಂಟ್ ಸುದ್ದಿ ಇದೆ. ಏನಂದರೆ ಇವತ್ತಿನಿಂದ ಫಾಸ್ಟ್ಯಾಗ್ ಹೊಸ ರೂಲ್ಸ್ಗಳು ಬರ್ತಾ ಇದೆ. ಏನು ರೂಲ್ಸ್ ಅಂತ ತಿಳ್ಕೊಳ್ಳದೆ ನೀವೇನಾದರೂ ಹೈವೇಗೆ ಎಂಟ್ರ್ ಆದರೆ ದಂಡ ಫಿಕ್ಸ್ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೇಬೇಕು. ಇನ್ನು ಮುಂದೆ ನಿಮ್ಮ ಫಾಸ್ಟ್ಯಾಗ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇರಲೇಬೇಕು. ನೀವು ಯಾವಾಗಲೂ ಝೀರೋ ಮಾಡ್ಕೊಂಡಿರೋದು, ಅಲ್ಲಿ ಟೋಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ರೀಚಾರ್ಜ್ ಮಾಡೋದು, ಹೀಗೆಲ್ಲ ಮಾಡುವಂತಿಲ್ಲ. ಬ್ಯಾಲೆನ್ಸ್ ಇಲ್ಲ ಅಂತಂದರೆ ದುಪ್ಪಟ್ಟು ದಂಡ ಬೀಳುತ್ತೆ. ಅದು ಏನು, ಟೋಲ್ಗೆ ಎಂಟ್ರಿ ಆಗೋದಕ್ಕೆ ಮುನ್ನ 1 ಗಂಟೆ ಮೊದಲೇ ರೀಚಾರ್ಜ್ ಆಗಬೇಕು. ತುಂಬ ಜನ ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕ್ಯೂಲ್ಲಿ ನಿಂತ್ಕೊಂಡು ಅಲ್ಲಿ ರೀಚಾರ್ಜ್ ಮಾಡ್ಕೋತಾರೆ. ಏನು 1 ನಿಮಿಷ ತಾನೇ ಅಂತ. ಅಲ್ಲೇನಾಗುತ್ತೆ ನಿಮಗೆ 1 ನಿಮಿಷ ಅಂದ್ಕೊಂಡೆ ತುಂಬ ಜನ ಕ್ಯೂ ಮುಂದಕ್ಕೆ ಹೋಗೋದೇ ಇಲ್ಲ. ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನೀವು ಮೊದಲೇ ರೀಚಾರ್ಜ್ ಮಾಡ್ಕೊಂಡು ಎಂಟ್ರಿ ಆಗಬೇಕು. ಆಮೇಲೆ ಟೈಮ್ ಗೊತ್ತಾಗುತ್ತೆ ಅವ್ರಿಗೆ ಯಾವಾಗ ರೀಚಾರ್ಜ್ ಮಾಡಿದ್ದಾರೆ ಅಂತ. ನೀವೇನಾದರೂ ಈಗ ಒಂದು 5 ನಿಮಿಷದ ಹಿಂದೆ ರೀಚಾರ್ಜ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಎಂಟ್ರಿ ಇಲ್ಲ, ದುಪ್ಪಟ್ಟು ದಂಡ. ಆಕ್ಟಿವ್ ಅಂತ ತೋರಿಸಲ್ಲ, ಅದು ಆಕ್ಟಿವ್ ಅಂತ ತೋರಿಸಲ್ಲ, ಅದು ಬ್ಲಾಕ್ ಲಿಸ್ಟಿಗೆ ಹೋಗುತ್ತೆ. ಆಮೇಲೆ KYC ಮಾಡಿಸಿರಬೇಕು, ಅದು ಏನೇನೋ ಒಂದಷ್ಟು ರೂಲ್ಸ್ ಎಲ್ಲ ಇದೆ. ಏನಂತಂದರೆ ಫಾಸ್ಟ್ಯಾಗ್ನಲ್ಲಿ 1 ಗಂಟೆ ಮುಂಚೆ ರೀಚಾರ್ಜ್ ಆಗಿರಬೇಕು ನಿಮ್ಮದು ಅಕೌಂಟು. ಟೋಲ್ ಪ್ರವೇಶಕ್ಕೆ 1 ಗಂಟೆ ಮುಂದೆ ನೀವು ಜಮೆ ಮಾಡಿರಬೇಕು. ಟೋಲ್ ದಾಟುವ 60 ನಿಮಿಷ ಮೊದಲು ಅಥವಾ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆ್ಯಕ್ಟಿವ್ ಇರಲೇಬೇಕು ಮಿನಿಮಮ್ಮು. ಇಲ್ಲದೇ ಇದ್ದರೆ ಟೋಲ್ನಲ್ಲಿ ನಿಮ್ಮ ವಾಹನ ಪಾಸ್ ಆಗಲ್ಲ. ನಂತರ ವಾಹನ ಸವಾರರು ದುಪ್ಪಟ್ಟು ಟೋಲನ್ನು ಕಟ್ಟಬೇಕಾಗುತ್ತೆ, ದಂಡದ ಸಮೇತ. ಆಮೇಲೆ KYC ಮಾಡಿಸದೇ ಇದ್ದರೆ, ಬ್ಲ್ಯಾಕ್ ಲಿಸ್ಟಲ್ಲಿದ್ದರೆ ಡಬಲ್ ಪೇಮೆಂಟ್ ಫಿಕ್ಸು. ಇದೆಲ್ಲವೂ ಕೂಡ ನಿಮ್ಮ ಫಾಸ್ಟ್ಯಾಗಿನ ಅಕೌಂಟಲ್ಲಿ ಯಾವಾಗಲೂ ದುಡ್ಡಿರಬೇಕು. ಇದೊಂದು ತಿಳ್ಕೊಳ್ಳಿ ಚೆನ್ನಾಗಿ. ನೀವು ಯಾವಾಗಲೂ ಝೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಅಯ್ಯೋ ನಾನು ಹೈವೇಗಳಿಗೆ ಹೋಗೋದೇ ತಿಂಗಳಿಗೊಂದು ಸರ್ತಿ ಅಥವಾ 2 ತಿಂಗಳಿಗೊಂದು ಸರ್ತಿ ಅವಾಗ ಮಾಡಿಕೊಂಡ್ರೆ ಆಯಿತು ಅಂತಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಮೊದಲ ದಿನಗಳಾಗಿರೋದ್ರಿಂದ ವೀಕ್ಷಕರಿಗೆ ಒಂದಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗುತ್ತೆ, ಅವೇರ್ನೆಸ್ ಮೂಡಿಸಬೇಕಾಗುತ್ತೆ. ಸೊ ಹಾಗಾಗಿ ಹೆದ್ದಾರಿಗಳಲ್ಲಿ ಓಡಾಡುವವರು, ಟೋಲ್ ಪಾಸ್ ಆಗುವವರು ಪಾಲಿಸಬೇಕಾದ ಹೊಸ ನಿಯಮಗಳು ಇವತ್ತಿನಿಂದ ಏನೇನು, ಇಲ್ಲದಿದ್ದರೆ ಏನು ದಂಡ ಅಂತ. ಖಂಡಿತ ಅರವಿಂದ್, ನಾನು ಈಗ ಒಂದು ಟೋಲ್ ಬಳಿ ಇದ್ದೀನಿ, ಟೋಲ್ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನು ಈಗ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರೀಯ ಪೇಮೆಂಟ್ ಅಸೋಸಿಯೇಷನ್ ಏನಿದೆ ಅದು ಹೊಸದಾಗಿ ಒಂದು ರೂಲ್ಸನ್ನು ಜಾರಿಗೆ ಮಾಡಿದೆ, ಸುತ್ತೋಲೆನ ಹೊರಡಿಸಿದೆ. ಇವತ್ತಿಂದ ಅದು ಜಾರಿಗೆ ಬರ್ತಿರುವಂಥದ್ದು. ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಯಾರೆಲ್ಲ ವಾಹನಗಳಿರುತ್ತೋ ಫಾಸ್ಟ್ಯಾಗಲ್ಲಿ ಈ ಹಿಂದೆ ಅಂದರೆ ಇವತ್ತಿಗಿಂತ ಮುಂಚೆದು ತೊಗೊಂಡ್ರೆ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡದೆ ಟೋಲ್ಗಳ ಹತ್ರ ಬಂದು ಇಲ್ಲಿ ರೀಚಾರ್ಜ್ ಮಾಡಿಕೊಂಡು ಪಾಸ್ ಆಗ್ತಿದ್ರು. ಸಾಕಷ್ಟು ಜನರಿಗೆ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅನ್ನುವಂಥ ಇರಲಿಲ್ಲ. ಇಲ್ಲಿ ಯಾವಾಗ ಟೋಲ್ ಹತ್ರ ಬಂದಾಗ ನಿಮ್ಮದು ಬ್ಯಾಲೆನ್ಸ್ ಇಲ್ಲ ಅಂದಾಗ ಅಲ್ಲೇ ನಿಂತ್ಕೊಂಡು ರೀಚಾರ್ಜ್ ಮಾಡ್ಕೊಳ್ಳುವಂಥದ್ದು, ಆನ್ಲೈನ್ ಪೇಮೆಂಟ್ ಮಾಡಿ ರೀಚಾರ್ಜ್ ಮಾಡಿ ಫಾಸ್ಟ್ಯಾಗನ್ನು ಅಪ್ಡೇಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ರು. ಇನ್ನು ಮುಂದೆ ಆ ರೀತಿ ಅವಕಾಶ ಇರೋದಿಲ್ಲ. ಯಾರೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅಂದರೆ ಟೋಲ್ ಪ್ಲಾಜಾಗಳಿಗೆ ಬರ್ತಾರೆ, ಬರೋದಕ್ಕಿಂತ ಮಿನಿಮಮ್ 1 ಗಂಟೆಯ ಮುಂಚೆ ತಮ್ಮ ಫಾಸ್ಟ್ಯಾಗ್ ಅಕೌಂಟಿನಲ್ಲಿ ಬ್ಯಾಲೆನ್ಸ್ ಇರಲೇಬೇಕು. ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ಅವರು ಈ ಟೋಲನ್ನು ಪಾಸ್ ಮಾಡೋಕ್ಕಾಗೋದು ಅಥವಾ ಯಾವುದೇ ಟೋಲನ್ನು ಪಾಸ್ ಆಗುವಂಥದ್ದು. ಇಲ್ಲ ಅಂದರೆ ಅವ್ರು 1 ಅವರ್ಗಿಂತ ಮುಂಚೆ ಏನಾದರೂ ಬಂದು ಇಲ್ಲಿ ಅರ್ಧ ಗಂಟೆ ಅಥವಾ ಟೋಲಿಂದ ಹಿಂಭಾಗದಲ್ಲಿ ರೀಚಾರ್ಜ್ ಮಾಡಿಕೊಂಡ್ರು ಬ್ಯಾಲೆನ್ಸ್ ಆ್ಯಡ್ ಆದರೂ ಸಹ ಟೋಲ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಏನು ದುಪ್ಪಟ್ಟು ಹಣ ಅಂದರೆ ಈಗ ಒಂದು ಟೋಲ್ ಪಾಸ್ ಆಗೋಕ್ಕೆ ಇದು 30 ರೂಪಾಯಿ ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ ಅಂದರೆ 1 to ಡಬಲ್ ಕ್ಯಾಶಲ್ಲಿ ಕಟ್ಟಬೇಕಂದ್ರೆ 60 ರೂಪಾಯಿ ಕಟ್ಟಬೇಕಾಗತ್ತೆ. ಬೇರೆ ಬೇರೆ ಟೋಲ್ಗಳಲ್ಲಿ ಬೇರೆ ಬೇರೆ ದರ ಇರುತ್ತೆ. ಆ ಟೋಲಿನ ಒಂದು ಅಮೌಂಟ್ ಫಾಸ್ಟ್ಯಾಗ್ ಏನಿರುತ್ತೆ ಅದನ್ನು ಕ್ಯಾಶಲ್ಲಿ ಕಟ್ಟಿದ್ರೆ ಡಬಲ್ ಕಟ್ಟಬೇಕಾಗತ್ತೆ, ಅದನ್ನು ಕಟ್ಟೆ ಪಾಸ್ ಆಗಬೇಕಾಗತ್ತೆ. ಜೊತೆಗೆ ಯಾರೆಲ್ಲ KYCಗಳನ್ನು ಅಪ್ಡೇಟ್ ಮಾಡಿರೋದಿಲ್ಲ, ವರ್ಷಕ್ಕೆ KYC ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಆನ್ಲೈನಲ್ಲಿ ಅದು KYC ಕೇಳ್ತಿರುತ್ತೆ. ಫಾಸ್ಟ್ಯಾಗ್ ಓಪನ್ ಮಾಡಿದಾಗ ರೀಚಾರ್ಜ್ ನಿಮ್ಮ KYCನ ಅಪ್ಡೇಟ್ ಮಾಡಿ ಅಂತ ಕೇಳುತ್ತೆ. ಮಾಡ್ಕೊಂಡ್ರೆ ಆಯಿತು ಅಂತ ಬಿಟ್ಟ ಸಂದರ್ಭದಲ್ಲೂ ಸಹ ಬ್ಲ್ಯಾಕ್ ಲಿಸ್ಟ್ಗೆ ಅಂತ ಫಾಸ್ಟ್ಯಾಗ್ ವಾಹನಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿರ್ತಾರೆ. ಅದನ್ನು ಇಮಿಡಿಯೇಟಾಗಿ ಬ್ಲ್ಯಾಕ್ ಲಿಸ್ಟಿಂದ ತೆಗೆಸ್ಕೋಬೇಕಂದ್ರೆ ಬ್ಯಾಂಕ್ ಹೋಗಿ ಅಪ್ಡೇಟ್ ಮಾಡಬೇಕಾಗತ್ತೆ. ಏನೆಲ್ಲ ದಾಖಲೆಗಳು ಯಾವುದು ಫಾಸ್ಟ್ಯಾಗ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಆ ಬ್ಯಾಂಕಿನ ಬಳಿ ಹೋಗಿ ಅದನ್ನು ಬ್ಲ್ಯಾಕ್ ಲಿಸ್ಟಿಂದ ತೆಗೆಸ್ಬೇಕಾಗತ್ತೆ. ಆ ಕೆಲಸನ ವಾಹನ ಚಾಲಕರು ಮಾಡಬೇಕು. ಆ ಕೆಲಸನ ಮುಂಚೆನೇ ಮಾಡ್ಕೊಂಡಿದ್ರೆ ಆ ಸಮಸ್ಯೆ ಆಗೋದಿಲ್ಲ. ಇನ್ನು ಮುಂದೆ ಫಾಸ್ಟ್ಯಾಗ್ ಇದ್ದೂ ಸಹ ಬ್ಯಾಲೆನ್ಸ್ ಇಲ್ಲದೆ ಬರುವಂಥವ್ರು, ಮಿನಿಮಮ್ ಬ್ಯಾಲೆನ್ಸ್ ಇಲ್ಲದೆ ಬಂದಾಗಲೂ ಸಹ ಕೆಲವು ಟೋಲ್ಗಳಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಿತ್ತು. ಅಂದರೆ ಟೋಲ್ ಪಾಸ್ ಆದಮೇಲೆ ನಿಮ್ಮ ಬ್ಯಾಲೆನ್ಸ್ ಮೈನಸ್ ಆಗಿದೆ, ಇಮಿಡಿಯೇಟಾಗಿ ರೀಚಾರ್ಜ್ ಮಾಡ್ಕೊಳ್ಳಿ ಅಂತ. ಇನ್ಮೇಲೆ ಮೈನಸ್ ಬ್ಯಾಲೆನ್ಸ್ ಇಟ್ಕೊಳ್ಳೋಗೆ ಎಲ್ಲ ಟೋಲ್ಗೆ ಬರುವಂಥ ಪ್ರತಿಯೊಂದು ವಾಹನಗಳಲ್ಲೂ ಫಾಸ್ಟ್ಯಾಗಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಝೀರೋ ಬ್ಯಾಲೆನ್ಸ್ ಇಟ್ಕೊಂಡು ಬಂದು ಟೋಲ್ ಬಳಿ ಬಂದಾಗ ಅದನ್ನು ರೀಚಾರ್ಜ್ ಮಾಡ್ಕೊಳ್ಳೋಣ ಅಂಥ ಪರಿಸ್ಥಿತಿಯಲ್ಲಿದ್ದರು ಅದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಆ ಥರ ಬಂದಾಗ ದಂಡವನ್ನು ಕಟ್ಟಬೇಕಾಗತ್ತೆ. ಅಂದರೆ ಟೋಲ್ ಎಷ್ಟಿರುತ್ತೆ ಅದರ 1 ಪಟ್ಟು ಕ್ಯಾಶಲ್ಲಿ ಕಟ್ಟಿ ಟೋಲ್ನ ಪಾಸ್ ಆಗಬೇಕಾಗತ್ತೆ. ಈ ನಿಯಮನ ತರ್ತಿರೋ ಉದ್ದೇಶ ಏನಪ್ಪ ಅಂದರೆ ಟೋಲ್ಗಳಲ್ಲಿ ವಾಹನ ದಟ್ಟ ಅಂದರೆ ಬ್ಯಾಲೆನ್ಸ್ ರೀಚಾರ್ಜ್ ಮಾಡದೆ ಬಂದು ಬೇರೆ ವಾಹನಗಳಿಗೆ, ಎಕ್ಸಾಂಪಲ್ ಈಗ ಒಂದು ಟೋಲ್ಗೆ ಗಾಡಿ ಪಾಸ್ ಆಗುತ್ತೆ, ಅಲ್ಲಿ ಅವರು
ಏನು ಫಾಸ್ಟ್ಯಾಗಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತ ಬಂದಾಗ ಹಿಂದೆ ಸಾಕಷ್ಟು ವಾಹನಗಳು ನಿಂತ್ಕೊಳ್ಳುತ್ತೆ ಮತ್ತು ಅಲ್ಲಿ ಕ್ಯಾಶ್ ಕಟ್ಟೋಕೆ ಅವಕಾಶ ಇರಲ್ಲ, ಕೊನೆ ಕೌಂಟ್ರಲ್ಲಿ ಮಾತ್ರ ಕ್ಯಾಶ್ ಇರುತ್ತೆ. ತಿರ್ಗಾ ಇಲ್ಲಿಗೆ ಕ್ಯಾಶ್ ಮಿಷಿನ್ ತಂದು ಅವರು ಕ್ಯಾಶ್ನ ಕಟ್ಸ್ಕೊತಾರೆ, ಅಷ್ಟರಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುತ್ತೆ. ಇದನ್ನು ತಡೆಯೋ ಉದ್ದೇಶದಿಂದ ಈಗ ಈ ರೀತಿಯ ಒಂದು ಹೊಸ ನಿಯಮನ ಜಾರಿಗೆ ತಂದಿರುವಂಥದ್ದು. ಅರವಿಂದ್. ರೈಟ್ ಮಾರುತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಂದು 2-3 ದಿನ ಸ್ವಲ್ಪ ಜನರ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ? ಆಮೇಲೆ ಎಲ್ಲಾ ರೂಲ್ಸ್ ಜನರಿಗೆ ಸರಿ, ಟೋಲ್ ಸಿಬ್ಬಂದಿಗಳಿಗೂ ಒಂದಷ್ಟು ರೂಲ್ಸ್ ಮಾಡ್ಬೇಕಲ್ಲ. ಮಾಡ್ಬೇಕು, ಆ ಬಾರ್ ಕೋಡ್ಗಳನ್ನೆಲ್ಲ ಸರಿಯಾಗಿ ಇಟ್ಕೊಳ್ಳಲ್ಲ, ಮತ್ತೆ ಮೂಲಭೂತ ಸೌಕರ್ಯ ಕೊಡಲ್ಲ. ಅವೆಲ್ಲ ಆಮೇಲೆ ಏಕಾಏಕಿ ವಾಗ್ವಾದಕ್ಕೆ ಬೀಳೋದು, ಕೆಲವು ವೆಹಿಕಲ್ಸ್ ಡ್ರೈವರ್ಗಳಿಗೆ ಹೊಡೆಯಕ್ಕೆ ಹೋಗೋದು, ಇದನ್ನೆಲ್ಲ ಸ್ವಲ್ಪ ಸರಿಪಡಿಸಿ. ಬರೀ ಜನರಿಂದ ಕಿತ್ಕೊಳ್ಳೋದೇ ಅಲ್ಲ, ಅದನ್ನು ಸರಿಪಡಿಸ್ಬೇಕು. ಯಾಕಂದರೆ ಜನರು ಆ ಟೋಲಲ್ಲಿ ಪಡ್ತಾ ಇರೋ ಬವಣೆ ಕೂಡ ಇದೆ, ಅದನ್ನು ಸರಿದೂಗಿಸೋ ನಿಟ್ಟಿನಲ್ಲಿ ಸ್ವಲ್ಪ ಕಾರ್ಯೋನ್ಮುಖರಾದರೆ ಒಳ್ಳೆಯದು ಅಂತಕ್ಕಂಥದ್ದು.